ಜಾನಿಗೆರೆ ಅನ್ನೋ ಒಂದು ಊರಲ್ಲಿದ್ದೀವಿ. ಮಾಗಡಿ ತಾಲೂಕಿದು. ಹೊಸಪಾಳ್ಯ ಅಂತ ಸಿಗುತ್ತೆ. ಹಲಸಿನಕಾಯಿನ ಹುಡ್ಕೊಂಡು ಬಂದಿದ್ದೀವಿ. ಈ ವೆರೈಟಿಗೆ ಆ್ಯಕ್ಚುಲಿ ನಾವು ತುಂಬ ದಿವಸದಿಂದ ರಿಸರ್ಚ್ ಮಾಡಿ ಹೆಂಗೆ ಮಾಡಿ ಈ ಮರವನ್ನು ಹುಡ್ಕೋದು, ಎಲ್ಲಿ ಇರೋದು ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ಹಿಂದ್ಬಿದ್ದು ಶಿವ ಅವರು ನಾವು ಹೋಗಿ ಬಿಡೋಣ ಜಾನಗಿರಿಗೆ ಅಂತ ಬಂದಿದ್ದೀವಿ ಇವತ್ತು ಆ ಪ್ಲೇಸ್ಗೆ. ಶಾರದಮ್ಮನವರು ಮರದ ಓನರು, ಅವ್ರ ಯಜಮಾನ್ರು ಇಲ್ಲೇ ಕಟಿಂಗ್ ಶಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸುಮ್ಮನೆ ಯಾರದಾದ್ರೂ ಕೇಳಬೇಕಲ್ಲ ಹಿರಿಕರಿಗೆ ಅಂದ್ಬಿಟ್ಟು ಊರ ಮಧ್ಯದಲ್ಲಿ ಬಂದು ಇಲ್ಲೊಂದು ಕಟಿಂಗ್ ಶಾಪ್ ಇತ್ತು. ಹೋಗ್ಬಿಟ್ಟು ಯಜಮಾನ್ರೆ ಈ ಥರ ಜಾನಗಿರಿಯಲ್ಲಿ ಹಲಸಿನಕಾಯಿ ಫೇಮಸ್ ಅಲ್ವಾ ಯಾರು ಅಂದರೆ ನಾನೇ ಅಂತ ಹೇಳ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಈ ಥರದ್ದು ಬೇರೆ ಮರಗಳಿಲ್ವಾ ಅಂತೀರಾ? ಇದೇ ತಳಿದಿದೆಯಾ ಬೇರೆ ಕಡೆ ಕರ್ನಾಟಕದಲ್ಲಿ? ಈ ಭಾಗದಲ್ಲಿ ಈ ಮಾಗಡಿ ಸುತ್ತಮುತ್ತ ಹೊಸಪಾಳ್ಯ ಎಲ್ಲ ಈ ತರ ಟೇಸ್ಟ್ ಬರಲ್ಲ. ಇದು ಜಾನಿಗೆರೆನೇ ಏನಕ್ಕೆ ಅಷ್ಟು? ಜಾನಿಗೆರೆ ಜಾಣಗೆರೆನಾ ಜಾನಿಗೆರೆನಾ? ಜಾನಿಗೆರೆ ನೋಡಿ, ಇದು ಜಾನಿಗೆರೆ ಊರು, ಮಾಗಡಿ ತಾಲೂಕು. ಮಳೆ ಬಿದ್ರೆ ಚಂದ. ರುಚಿ ಜಾಸ್ತಿ ಅಂತೀರಾ? ನೀವು ಚಿಕ್ಕ ವಯಸ್ಸಿಂದ ತಿಂದಿದ್ದೀರಾ? ಅಯ್ಯೋ ನಾವು ಉಳಿದಿಂದ ತಿಂದಿದ್ದೀವಿ. ಬೆಲೆ ಸೇಮ್ ಇರುತ್ತಾ ಜಾಸ್ತಿ ಇರುತ್ತಾ ಮಾರ್ಕೆಟ್ ಅಲ್ಲಿ? ಅವ್ರು ಗೊತ್ತಿರೋರೇ ತಗೊಂಡೋಗೋದು. ಅವರು ತಿಂದಿರ್ತಾರಲ್ಲ ಓಕೆ, ಅವರೇ ತಗೊಂಡೋಗೋದು. ನಾವೀಗ ಹುಡ್ಕೊಂಡ್ ಬಂದಿದೀವಲ್ಲ ಹಂಗೆ ಹುಡುಕೊಂಡ್ ಬರ್ತಾರ ಅವರೇ. ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ ಜಾನಿಗೆರೆ ಅಂತಾನು ಹೇಳ್ತಾರೆ. ತುಂಬಾ ಏನಕ್ಕೆ ಇದು ಫೇಮಸ್ ಅಂದ್ರೆ ತಾತ ಅವ್ರದೊಂದು ಹಲಸಿನ ಮರ ಇದೆ. ಆ ಹಲಸಿನಕಾಯಿಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. 300 ವರ್ಷಗಳಿಂದ ಇದೆ ಅಂತ ಹೇಳ್ತಿದ್ದಾರೆ. ನೀವು ಬೇರೆ ಬೇರೆ ಗಿಡಗಳನ್ನ ಬೆಳೆಸಿದ್ದೀರಾ ಇಲ್ಲ ಒಂದೇ ಮರ ಅಷ್ಟು ವರ್ಷ? ಒಂದೇ ಮರ ಅಷ್ಟು ಯಾವ ತರ ರುಚಿ ಬರಲ್ಲ. ನೋಡಿ, ಆ ಮರ ನೋಡ್ಬೇಕಂತ ನಂಗೆ ಅನ್ನಿಸ್ತಾ ಇದೆ. ತಾತ ಅಲ್ಲಿವರೆಗೂ ಬರಕ್ಕಾಗಲ್ಲ ಅಂತ ಅವರ ಮನೆ ಯಜಮಾನಿನ ಕರೆಸ್ತಾ ಇದ್ದಾರೆ. ನೀವು ರಾಮಚಂದ್ರಯ್ಯನವರಾ? ನಮಗೆ ತುಂಬಾ ಸಹಕಾರ ನೀಡಿದ್ರು. ಬರ್ತೀನಿ ತಾತ, ಬರ್ತೀನಾ? ಬಾ. ಜಾನಿಗೆರೆ ಏನಕ್ಕೆ ನಿಮ್ಮೂರಿಗೆ ಜಾನಿಗೆರೆ ಅಂತ ಹೆಸರು? ಮಳೆ ಬಿದ್ದರೆ ಕಾಯಿ ಜಲ್ದಿ ಬಂದಿರೋ ಕಣ. ಮಳೆ ಇಲ್ವಲ್ಲ, ಒಂದು ಸ್ವಲ್ಪ ಎಳ್ಸು ಇನ್ನು ನೆನ್ನೆ ಒಂದು 4 ಸಿಕ್ಕಿದ್ದು. 2 ಮನೆಗೆ ಹೋಗಿ. ಜಾನಿಗೆರೆಯ ಹಲಸು. ಇದು ಸೈಜ್ ಇದೆನಾ? ಇದು ದಪ್ಪ ಆಗ್ತಾವ? ಇನ್ನೂ ದಪ್ಪ ಆಯ್ತವೆ. ಇವಕ್ಕೂ ಮಳೆ ಬೇಕು. ಇದಕ್ಕೂ ಮಳೆ ಬೇಕಾ? ಮಳೆ ಬೇಕು. ಬನ್ನಿ, ಆ ಮರದ ತಗೋಣ. ಅಲ್ಲೊಂದಿದೆ ನೋಡಿ ಮರ, ಅದು ಅತಿ ಎತ್ತರದ ದೊಡ್ಡ ಮರ. ತಿಂದಿದ್ದೀರಾ ನೀವು ಕಾಯಿಗಳು ಅದರಲ್ಲಿ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಮಳೆ ಹೋಗಿದ್ದು ಇನ್ನೂ ರುಚಿ ಗೊತ್ತೈತಿ. ನೋಡಿ, ಇದು ಅತಿ ದೊಡ್ಡ ಜಾನಿಗೆರೆ ಮರ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇದೇ ಮರ. ಇದು ಸುಮಾರು ಎಷ್ಟು ಕಾಯಿಗಳು ಬಿಡ್ಬೋದು ಅಜ್ಜಿ ಇದು? ಇದು ಈ ಸರಿ ಕಡಿಮೆ, ಮುಂದಿನ ಸರಿಗೆ ಒಂದು 300-400 ತಕ ಬಿಡ್ತೈತಿ. 400 ಕಾಯಿಗಳು ಬಿಡುತ್ತಾ? ನೋಡಿ, ಸುಮಾರು 300 ಕಾಯಿಗಳು ಬಿಡುತ್ತಂತೆ ಇದು. ಯಾವ ಸೈಜ್ ಬರುತ್ತೆ ಇದೆಲ್ಲ? ಇವೆಲ್ಲ ಈ ಸೈಜ್ ಗೊತ್ತೈತಿ. ಹೌದಾ? ಇವೆಲ್ಲ ಎಳೆಗಳನ್ನ ತಿನ್ನಕ್ಕಾಗಲ್ಲ ಇವನ್ನ. ಏನಿಲ್ಲ ಅಂದ್ರೆ 15 kg ಇರುತ್ತಾ? ಓಹೋ, 15 kg ಅಂತಂದ್ರೆ ನೋಡಿ, ಒಂದು 500 ಕಾಯಿ ಇದೆ ಮಿನಿಮಮ್. ಇದು ಎಷ್ಟೊಂದು ಕಟ್ಟಿ ಕಟ್ಕೊಂಡೋಗಿ ಸೊಸಿನ ಆಡೋರಲ್ಲ. ಅದೇ ಇದು ಆ ಸೊಸಿನೇ ಇದ್ರದ್ದು. ಹೌದಾ? ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಬಿಡಿ. ಇಡೀ ಕರ್ನಾಟಕದ ಎಲ್ಲಾ ಕಡೆ ಜಾನಗಿರಿ ಅನ್ನೋದು ಬಹಳ ಫೇಮಸ್. ನನಗೂ ಬಂದು ತಲುಪಿದ ವಿಷಯ ಅಂತಂದ್ರೆ, ಒಂದು ಹಳ್ಳಿಯಲ್ಲಿ ಇದ್ರು ಜನರು ಎಷ್ಟು ದಿನ ಎಂಜಾಯ್ ಮಾಡಿರ್ಬೋದು ಮೊದಲು. ಸಾಹಸ ಪ್ರಿಯ ನಮ್ಮ ಸತೀಶ್ ಭಟ್ರು ಅವರು ಮರ ಹತ್ತಲೇಬೇಕು ಅಂದ್ಬಿಟ್ಟು ಹೋಗ್ತಿದ್ದಾರೆ. ಅವ್ರು ಶಿರ್ಸಿಯಿಂದ ಹುಡ್ಕೊಂಡ್ ಬಂದಿದ್ದಾರೆ. ಶಿರ್ಸಿ ಅವ್ರದ್ದು ಊರು. ಕಾಯನ್ನು ತಲುಪಿರುವ ಶಿರ್ಸಿ ಸತೀಶ್. $1000 ರೂಪಾಯಿ ತಗೊಂಡಿದ್ದಾವೆ. ದೊಡ್ಡದು. ಓ, ಕಾಯಿ ಕೈಗೆ ಬರುವಂತ ಗಳಿಗೆ. ಇಲ್ಲ ಅಲ್ಲೇ ಬರ್ತೀನಿ, ಅಲ್ಲೇ ದೊಡ್ಡ ಕಾಯಿ ಭಟ್ರ ಸಾಹಸದಿಂದ
ಸರಿ ಬರ್ರಿ, ನಿಮ್ಮ ರಿಸ್ಕಿಗೆ ರಿವಾರ್ಡ್ ಇದು. ಇಲ್ಲ, ನಮ್ಮಿಬ್ಬರ ಒಂದು ಕಾಂಟ್ರಿಬ್ಯೂಷನ್ ಇದೆ, ಇದು ಒಬ್ಬರದ್ದಲ್ಲ. ಏನಿಲ್ಲ, ನೀವು ಕಷ್ಟಪಟ್ಟು ಅಲ್ಲಿಂದ ಬಂದು ಒಂದು 3 ವರ್ಷದಿಂದ ಜಾನಗೆರೆಗೆ ಹೋಗಿ ಈ ಸ್ಪೆಷಲ್ ತಳಿಯನ್ನ ಮರದಿಂದ ಕೇಳ್ಬೇಕು ಅನ್ನೋದು ಆಸೆ ಇತ್ತು. ನೋಡಿ, ಈ ತಾಯಿಯವ್ರನ್ನ ನೆನೆಸ್ಕೋಬೇಕಾಗಲ್ಲ. ಮೂಲ ಓನರ್ ಇವರೇ. ಅಮೇಝಿಂಗ್ ಮೂಮೆಂಟ್ ಇದು ಮಾತ್ರ. ಫೇಮಸ್ ನಿಮ್ಮ ಮರ. ಇಂದಿರಾ ಗಾಂಧಿಗೆ ಹೋಗವ್ ನಮ್ಮ ನಳಸಣ್ಣು. ಓ, ಏನ್ ಫೇಮಸ್ ಅಲ್ಲ, ಅದೇ ಹೇಳು ಇಂದಿರಾ ಗಾಂಧಿಗೆ ಹೋಗವೆ ಅಂತ. ಹಾಂ, ಈಗ ಒಂದು ತಳೆ ಕೊಡ್ತೀನಿ, ನಿಟ್ಟಿನ ನೋಡಿ ನಡೀರಿ. ತಾಯಿಯವನವರ ಮನೆಗೆ ಒಳಗಡೆ ಹಲಸಿನಣ್ಣನ್ನು ಓಪನ್ ಮಾಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಮಾಡಿದ್ದಾರೆ. ಸೊ ಆ ಪ್ರಾಮಿಸ್ನ ಬೆನ್ನು ಹತ್ತಿ ಹೊಟ್ಟಿದ್ದೀವಿ ಒಳಗಡೆ. ಓ, ಒಳಗಡೆ ಬಂದಿದ ತಕ್ಷಣ ಗಮ್ ಅಂತ ಸುವಾಸನೆ. ಅಜ್ಜಿ ಹಲಸಿನ ಅಂತಂದ್ರು. ಇಲ್ಲೇ ಇದೆಯಲ್ಲ ತೆಂಗಿನೆಣ್ಣೆ. ಹಸಿದಾಗ ಹಲಸು, ಉಂಡಾಗ ಮಾವು ಅಂತ ನಾಣ್ಣುಡಿ ಇದೆಯಲ್ಲ, ಸಖತ್ ಹೊಟ್ಟೆ ಹಸಿತಾ ಇದೆ. ಒಂದು ಅಜ್ಜಿ ಕಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಈ ಸೊಲೆ ಅಂತಾರಲ್ಲ, ಅದಕ್ಕೆ ದಹನ ಇದ್ದಷ್ಟು ಹಲಸಿನ ತೊಳೆಗಳಿವೆ. ಯಾರು ಒಪ್ಪಂದ ಮಾಡಿರೋದದ್ದು? ಅವಾಗ ಯಾರು ಮಾಡಿದ್ರು? 2 ವರ್ಷ ನಿಮ್ಗಿರುತ್ತೆ ಎಲ್ಲ ಇದೆ ತೊಳೆಗಳು. ಬರ್ಸಿ. ರುಚಿಯಾದ ಹಲಸಿನ ತೊಲೆ. ಇಂಥದ್ದೊಂದು ಸಿಕ್ಬಿಟ್ರೆ ಅದು ಯೋಗ ಅಂತ ಹೇಳ್ತೀವಿ. 3 ವರ್ಷದಿಂದ ನಮ್ಮ ಒಂದು ಜಾನು ಈ ಒಂದು ಜಾನಗೆರೆ ಹಲಸಿಗಾಗಿ ಕಾಯ್ತಾ ಇತ್ತು. ನೋಡೋಣ. ಯಪ್ಪ ಶಿವರೇ, ನೀವು ಮೊದಲು ತಿನ್ಬೇಕು ಇದನ್ನ, ಕಳ್ದೋಗ್ಬಿಡ್ತೀರಾ? ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಅಮೇಝಿಂಗ್ ಆಗಿದೆ, ಅಮೇಝಿಂಗ್. ಎಂಥ ವೆರೈಟಿ ನೋಡಿ. ಉಳಿಸಿ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಅಮ್ಮ. ಈ ಹಲಸಿನ ನನಗೆ ಎಷ್ಟಿದ್ರು ಬೇಕು ಆಯ್ತಾ? ಈಗ ಸ್ಟಾಕ್ ಇದ್ದಷ್ಟು ನಾ ತಗೊಂಡು ಹೋಗ್ತೀನಿ. ಮತ್ತೆ ಅಲ್ಲಿ ಉಳಿಸ ಸಂಪೂರ್ಣವಾಗಿ ಆದ್ಮೇಲೆ ನೀರು ಹೊರಗಡೆ ಬರ್ತಾ ಇದೆ, ಜ್ಯೂಸು. ಅದು ಹಲಸಿನ ತೊಳೆನ ನುಂಗಿದ ಮೇಲೆ ಕೂಡ ಜ್ಯೂಸ್ ಬಾಯಿ ತುಂಬ ತುಂಬಿಕೊಳ್ತಾ ಇದೆ. ಬೆಸ್ಟ್ ವೆರೈಟಿ. ಇದಕ್ಕೆ ತುಂಬಾ ಅವಾರ್ಡ್ಗಳು ಬಂದಿರುವಂತ ವೆರೈಟಿ. ಇದರ ಡೀಟೇಲ್ಸ್ ನಾವು ನೆಕ್ಸ್ಟ್ ಅವಾರ್ಡ್ ವಿಷಯದಲ್ಲಿ ನಾವು ಡೀಟೇಲ್ ಅನ್ನು ಕೊಡ್ತೀವಿ. ಬಟ್ ಅಮೇಝಿಂಗ್. ಇಲ್ಲೇ ಒಳ್ಳೆ ಒಳ್ಳೆ ಬಹುಮಾನ ಅಂತಾರಲ್ಲ, ಅಜ್ಜಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನೋಡಿ, ಸೂಪರ್ ಆಗಿದೆ. ಈ ತಳೆನೇ ಇದು ತಳಿ. ಒಂದು ಸ್ವಲ್ಪನೂ ಜಾಗನೇ ಇಲ್ಲದೆ ಇರೋಷ್ಟು ತೊಳೆಗಳು ದಟ್ಟವಾಗಿ ಒಂದಕ್ಕೊಂದು ಕಚ್ಕೊಂಡು ಕುತ್ಕೊಂಡಿರುವಂಥದ್ದು. ಇವಾಗ ನಾವು ಸಾಮಾನ್ಯವಾಗಿ ನೋಡಿದ್ರೆ ಈ ಸೊಲೆ ಅಂತೀರಲ್ವಾ ಇದಕ್ಕೆ? ಹೌದು, ತೋಳೆ ಅಂತೀವಿ. ಬಟ್ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಒಂದ್ ಸ್ವಲ್ಪ ಸೊಲೆ ಜಾಗ ಕೊಡದೆ ತೊಳೆಗಳೇ ಹಾಕಿದ ಜಾಗ. ನಮ್ದು ಬೆಂಗಳೂರಮ್ಮ. ಹಾ, ಕುಯ್ಯಂಗೆ ಇಲ್ಲ, ಕೈ ಹೆಂಗಂದ್ರೆ ಹಂಗೆ ಇರ್ತದೆ. ಅಮ್ಮ, ಇನ್ನೊಂದು ರಿಕ್ವೆಸ್ಟು. ಆಗ್ಲಿ, ನಿಮ್ಮ ಯೋಗದಿಂದ. ಓಕೆ. ಬಚ್ಚಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಂಡೆ ಒಲೆ ನೀರು ಸ್ನಾನ ಮಾಡಿದ್ದು ನಮ್ದು ಏನೋ ಬಾಲ್ಯ ಎಲ್ಲ ನೆನಪಾಗ್ತಾ ಇದೆ. ನೋಡಿ, ಬಚ್ಚಲ ಮನೆ ಅಂದ್ರೆ ಇದೆ ಅಲ್ವಾ ಪಕ್ಕ ಅಂತ ನೀರು ಬೆಳಕು ಬರ್ಲಿ ಅಂತಾನೆ ಇಷ್ಟೊಂದು ಸಣ್ಣದೊಂದು ಬೆಳಕಿನ ವ್ಯವಸ್ಥೆ ಕೂಡ ಆಗಿರುತ್ತೆ.